ಮೈಸೂರಿನ ಮೂಡಾದಲ್ಲಾಗಿರುವಂಥ ಹಗರಣದ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿಯ ಹೆಸರು ಕೇಳಿ ಬರ್ತಾ ಇದೆ. ಈಗ ಆ ಜಮೀನಿನ ಮೂಲ ಮಾಲೀಕರ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬ ಸದಸ್ಯರು ಮಾತನಾಡಿದ್ದಾರೆ. ನಮ್ಮ ಚಿಕ್ಕಪ್ಪ ದೇವರಾಜು ನಮಗೂ ಮೋಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಕುಟುಂಬಕ್ಕೂ ಕೂಡ ಮೋಸ ಮಾಡಿದ್ದಾರೆ ಅಂತ ಜಮೀನಿನ ಮೂಲ ಮಾಲೀಕ ನಿಂಗ ಅವರ ಮೊಮ್ಮಗ ಜವರಯ್ಯ ಮಾತನಾಡಿದ್ದಾರೆ. ನಮ್ಮ ಚಿಕ್ಕಪ್ಪ ನಮ್ಮನ್ನ ಯಾಮಾರಿಸಿ ಆಸ್ತಿ ಕಬಳಿಸಿದ್ದಾರೆ. ನಮಗೆ ನಮ್ಮ ತಾತನವರ ಹೆಸರಲ್ಲಿ ಜಮೀನು ಇರೋದೇ ಗೊತ್ತಿರಲಿಲ್ಲ. ಮಾಧ್ಯಮದಲ್ಲಿ ಇದೆಲ್ಲ ಬಂದ ನಂತರ ನಮಗೆ ಗೊತ್ತಾಯಿತು ಅಂತ. ಅಂದ್ರೆ ಸಿದ್ದರಾಮಯ್ಯ ಅವರ ಬಾಮೈದ ಯಾರಿಂದ ಖರೀದಿ ಮಾಡಿದ್ರು ಜಮೀನು, ಆ ಮೂಲ ಮಾಲೀಕ ಅವರ ಮೊಮ್ಮಗ ಈಗ ಮಾತನಾಡಿರೋದು. ನಮಗೆ ಜಮೀನಿತ್ತು ಅಂತಾನೆ ಗೊತ್ತಿರಲಿಲ್ಲ, ನಮ್ಮ ಚಿಕ್ಕಪ್ಪ ನಮಗೆ ಮೋಸ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಜಮೀನಿನ ಮೂಲ ಮಾಲೀಕ ನಿಂಗ ಅಲಿಯಾಸ್ ಜವರ ಅವರ ಮೊಮ್ಮಗ ಜವರಯ್ಯ ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ, ನೋಡೋಣ. ಮೈಸೂರು ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಅವರ ಅಣ್ಣ ನೀಡಿದಂತಹ ಜಮೀನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಇಡೀ ರಾಜ್ಯಾದ್ಯಂತ ನಡೀತಿದೆ. ಈ ನಡುವೆ ಬಿಜೆಪಿ ಪಕ್ಷ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ನಡೆಸ್ತಿವೆ. ಈಗ ಸದ್ಯ ನಮಗೆ ಆ ಜಮೀನಿನ ಮೂಲ ಮಾಲೀಕರಾದಂತಹ ನಿಂಗ ಬಿನ್ ಜವರ ಅವರ ಕುಟುಂಬದಸ್ಥರು ಪತ್ತೆಯಾಗಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಅಸಲಿಗೆ ಏನಾಗ್ತಿದೆ, ಏನಾಗಿದೆ, ಬನ್ನಿ ಅವ್ರನಿಂದ ತಿಳ್ಕೊಳ್ಳೋಣ. ಸರ್, ನೀವು ನಿಂಗ ಬಿನ್ ಜವರ ಇದ್ದಾರಲ್ಲ, ಅವ್ರಿಗೆ ಏನಾಗಬೇಕು, ನಿಮ್ಮ ಕುಟುಂಬಸ್ಥರ ಜಮೀನು ಅಂತ ಹೇಳಿ ನಿಮಗೆ ಯಾವಾಗ ತಿಳಿಯಿತು? ಮೀಡಿಯಾದಲ್ಲಿ ಬಂದಾಗ ಗೊತ್ತಾಗಿದೆ, ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ನೀವು ಏನಾಗ್ಬೇಕು ಸರ್ ಅವ್ರಿಗೆ? ನಿಂಗ ಬಿನ್ ಜವರ ಇದ್ದಾರಲ್ಲ ಅವರು ಮೊಮ್ಮಗ ಆಗ್ಬೇಕು ನಾನು. ನೀವು ಮೊಮ್ಮಗ. ಯಾರ ಮಗ ಸರ್ ನೀವು? ಮಲ್ಲಯ್ಯ ಅವ್ರ ಮಗ. ಮತ್ತೆ ದೇವರಾಜ್ ಇದ್ದಾರಲ್ಲ ಸರ್, ಅವ್ರು ನಿಮ್ಮ ಸಂಪರ್ಕದಲ್ಲಿದ್ದಾರೆ? ಅಂದ್ರೆ ನಿಮ್ಮ ಚಿಕ್ಕಪ್ಪ ಅವರು, ಅವ್ರು ದೊಡ್ಡಪ್ಪ ಅವರು ಯಾರು? ಅವರು ನಮ್ಮ ಚಿಕ್ಕಪ್ಪ ದೇವರಾಜು, ಮೈಲಾರಯ್ಯ ನಮ್ಮ ಚಿಕ್ಕಪ್ಪ. ಅವರು ಇಲ್ಲೇ ಇದ್ರೆ ತೀರೋದ್ರು ಅವರು. ಯಾರು? ಮೈಲಾರಯ್ಯವ್ರು ತೀರೋಗಿದ್ದಾರೆ. ದೇವರಾಜ್ ಅವರು ಎಲ್ಲಿದ್ದಾರೆ ಸರ್? ಏನ್ ಮಾಡ್ತಿದ್ದಾರೆ? ಅವರು ಬೆಂಗಳೂರಲ್ಲಿ ಕೆಂಗೇರಿ ಉಪನಗರದಲ್ಲಿ ಇದ್ದಾರೆ. ಇತ್ತು, ನಮ್ಮ ತಾತಂಗೆ ಇಷ್ಟು ಆಸ್ತಿ ಇತ್ತು, ಈ ಜಾಗದಲ್ಲಿ ಇತ್ತು, ನಮಗೆ ಬರಬೇಕಿತ್ತು ಅಂತ ಯಾವತ್ತು ನೀವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿರಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ. ಅದರಲ್ಲಿ ನಮ್ಮ ಅಣ್ಣ ಒಬ್ರು ಇದ್ರು, ಅವ್ರಿಗೆಲ್ಲ ಗೊತ್ತಿತ್ತು. ಅವರು ತೀರೋಗ್ಬಿಟ್ರು. ನಮಗೆ ಗೊತ್ತಿಲ್ಲ, ನಮ್ಮ ಚಿಕ್ಕ ಹುಡುಗರು. ಈಗ ಜಮೀನನ್ನ ದೇವರಾಜ್ ಅವರು ಸಿದ್ದರಾಮಯ್ಯ ಬಾಮೈದವ್ರಿಗೆ ಮಾರಿದ್ದಾರೆ ಅಂತ ಹೇಳ್ತಾರೆ ಸರ್. ಈಗ ಮಾರಿರೋದಕ್ಕೆ ನಿಮ್ಮ ಸಮ್ಮತಿ ಏನಾದ್ರು ಇತ್ತ? ಏನು ಅವ್ರ ನಿಮ್ಮ ತಂದೆಯವ್ರ ಸಮ್ಮತಿ ಇತ್ತ ಅಥವಾ ಹೇಗೆ ಸರ್ ಅದು? ಅದು ನಮ್ಗೆ ಗೊತ್ತೇ ಇಲ್ಲ, ಅವ್ರು ಮಾಡಿರೋದು. ನಮ್ಮ ತಂದೆಯವರು ಇರಲಿಲ್ಲ. ಸಾಮಾನ್ಯವಾಗಿ ತಾತನ ಆಸ್ತಿ ಮೊಮ್ಮಕ್ಳಿಗೆ ಸೇರ್ಬೇಕು ಅಂತ ಒಂದ್ ಕಡೆ ಆದ್ರೆ, ತಾತನ ಆಸ್ತಿ ಅಂದ್ರೆ ನಿಮ್ಮ ತಾತನ ಆಸ್ತಿ ಮಕ್ಳುಗಳಿಗೆ, 3 ಜನ ಮಕ್ಳುಗಳಿಗೆ ಸಮಾನವಾಗಿ ಹಂಚ್ಬೇಕು ಅನ್ನೋದಿರುತ್ತೆ. ನೀವು ಯಾವತ್ತು ಆಸ್ತಿ ಕೇಳಲೇ ಇಲ್ವಾ ಸರ್? ಹೇಗೆ? ಇಲ್ಲ, ಕೇಳಿಲ್ಲ ನಾವು. ಇರೋ ಮನೇನು ಬಿಡಲಿಲ್ಲ, ಅದನ್ನು ಕಿತ್ಕೊಂಡ್ರು. ಅಲ್ಲಲ್ಲಿ 10 ಭಾಗ ತಗೊಂಡಿದ್ದಾರೆ ಅವರು. ಯಾರು? ನಿಮ್ಮ ಚಿಕ್ಕಪ್ಪ? ಹೌದು. ನಮಗೂ ಒತ್ತಡಿ ಬೇಕು, ನಮ್ಮ ಮಕ್ಕಳು ಕೇಳಿದ್ರೆ ಅದನ್ನು ಇಸ್ಕೊಂಡಿದ್ದಾರೆ. ಇನ್ನು ಭಾಗ ಆಗಿದೆ, ಅದು ಮಕ್ಕಳಿಗೆ ಮಾಡ್ಕೊಬಿಟ್ಟಿದ್ದಾರೆ ಭಾಗ. ಆವಾಗಲೇ ಇನ್ನೂ ಹೊಡೆದಾಕ್ಬೇಕಷ್ಟೇ ಮನೆ. ಅದು ಮನೆಯಲ್ಲೂ ಕೂಡ ಅವರು ನಿಮ್ಮ ಚಿಕ್ಕಪ್ಪವರು ಭಾಗ ಕೇಳಿದ್ದಾರೆ. ಬಟ್ ನಿಮ್ಮ ಜಮೀನ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀನು ನಿಮ್ಮ ಹೆಸರು ಇಲ್ಲ ಅಂತ ಹೇಳ್ತಾರೆ. ಹೌದು, ನಮ್ದಾದ್ರೂ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಮೀಡಿಯಾದಲ್ಲಿ ಬಂದಮೇಲೆ ಜಮೀನು ನಮ್ಮದು ಅಂತ ಗೊತ್ತಾಯಿತು. ಓಕೆ. ಈಗ ನೀವು ಅವ್ರ ಮೊಮ್ಮಗ ನಿಂಗ ಬಿನ್ ಜವರ, ಏನಂತ ಆಗ್ರಹ ಸರ್ ನಿಮ್ದು? ನಮಗೇನು, ನಮಗೂ ಅದರಲ್ಲಿ ನಮಗೂ ಪಾಲಿದೆ, ನಮಗೂ ಸಿಗಬೇಕು. ಅದರಲ್ಲಿ ಅವ್ರು ಹೆಂಗೆ ಮಾಡಿದ್ದಾರೆ ನಮಗೂ ಹಂಗೆ ಸಿಗಬೇಕು ಅಂತ ನಮ್ಮಿದು. ಅಂದರೆ ನಿಮ್ಮ ಚಿಕ್ಕಪ್ಪವ್ರು ನಿಮಗೆ ಮೋಸ ಮಾಡಿದ್ದಾರೆ ಅಂತಾನೆ ಹೇಗೆ ಸರ್? ಮೋಸನೇ ಮಾಡ್ದಂಗೆ, ನಿಮಗೆಲ್ಲ ಗೊತ್ತಿಲ್ಲದೆ ಮಾರ್ಕೊಂಡು ಮಾಡಿದ್ದಾರೆ. ಅಂದರೆ ನಿಮ್ಮ ಚಿಕ್ಕಪ್ಪರು ನಿಮಗೆ ಮೋಸ ಮಾಡಲ್ಲಂತೆ, ಸಿದ್ದರಾಮಯ್ಯ ಕುಟುಂಬದವ್ರಿಗೂ ಮೋಸ ಮಾಡಿದ್ದಾರೆ ಅಂತ? ಇಲ್ಲ, ನಮ್ಗೆ ಮೋಸ ಮಾಡಿದ್ದಾರೆ. ಅಲ್ಲ, ಈಗ ನಿಮ್ಮ ಅನುಮತಿ ಪಡೆದಂತೆ ಅವ್ರಿಗೆ ಜಮೀನು ಮಾರಿದಾರಲ್ಲ, ಹಾಗಾಗಿ ಅವ್ರು ಮೋಸ ಮಾಡಿ ಜಮೀನನ್ನ ಮಾರಿದ್ದಾರೆ ಅಂತ? ಹೌದು, ಹಾಗೇನೆ ಮಾಡಿರೋದು. ನಮಗೆ ಕೊಡದೆ ಯಾಮಾರಿಸಿ ಅವರು ಮಾರಾಟವನ್ನು ಮಾಡಿದ್ದಾರೆ. ಆ ಸಂಬಂಧ ನಮಗೆ ಬರಬೇಕಾದಂತಹ ಪಾಲು ಬರಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.